ಟಿವಿಎಸ್ ಅಪಾಚೆ ಆರ್ಟಿಎಕ್ಸ್ ಅಲ್ಲಿ ನಿಮಗೆ ಯಾವ ವೇರಿಯಂಟ್ ಅನ್ನು ತಗೋಬೇಕು ಅಂತ ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಟಿವಿಎಸ್ ಅಪಾಚೆ ಆರ್ಟಿಎಕ್ಸ್ ಅಲ್ಲಿ 3 ವೇರಿಯಂಟ್ ಬರುತ್ತೆ, ಬೇಸು, ಟಾಪ್ ಅಂಡ್ ಬಿಟಿಯು. ಬಿಟಿಯು ಅಂದ್ರೆ ಬಿಲ್ಟ್ ಟು ಆರ್ಡರ್. ನನ್ನ ಪ್ರಕಾರ ನೀವು ಬಿಲ್ಟ್ ಟು ಆರ್ಡರ್ ವೇರಿಯಂಟ್ ತಗೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸೇವ್ ಮಾಡ್ಕೊಂಡು ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಟಿವಿಎಸ್ ನ ಬೇಸ್ ಮಾಡೆಲ್ ಮತ್ತು ಟಾಪ್ ಮಾಡೆಲ್ ನಲ್ಲಿ ಇರೋ ಒಂದೇ ಒಂದು ಡಿಫರೆನ್ಸ್ ಏನು ಅಂದ್ರೆ ಬೇಸ್ ಮಾಡೆಲ್ ನಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಟಾಪ್ ಮಾಡೆಲ್ ಅಲ್ಲಿ ಅಂದ್ರೆ ಮಿಡಲ್ ಮಾಡೆಲ್ ನಲ್ಲಿ ಕ್ವಿಕ್ ಶಿಫ್ಟರ್ ಇದೆ. ಆಕ್ಚುಲಿ ಟಾಪ್ ಮಾಡೆಲ್ ಯಾವುದು ಅಂದ್ರೆ ಅದೇ ಬಿಟಿಯು ಅಥವಾ ಬಿಲ್ಟ್ ಟು ಆರ್ಡರ್ ಮಾಡೆಲ್. ಈ ಮಾಡೆಲ್ ಗೆ 35,000 ರೂಪಾಯಿ ಜಾಸ್ತಿ. ಆದ್ರೆ ಈ ವೇರಿಯಂಟ್ ನಲ್ಲಿ ಕ್ವಿಕ್ ಶಿಫ್ಟರ್ ಜೊತೆಗೆ ಒಂದಷ್ಟು ಫೀಚರ್ಸ್ ಕೂಡ ಬರುತ್ತೆ. ಅದರಲ್ಲಿ ಮೇನ್ ಆಗಿರೋದು ಇದರ ಅಡ್ಜಸ್ಟಬಲ್ ಸಸ್ಪೆನ್ಷನ್. ರೈಡರ್ಸ್ ಈ ಸಸ್ಪೆನ್ಷನ್ ನ ಕಂಪ್ರೆಷನ್ ಮತ್ತೆ ರಿಬೌಂಡ್ ಇದನ್ನ ಫೈನ್ ಟ್ಯೂನ್ ಮಾಡಬಹುದು. ನೀವು ಹೋಗುವಂತ ಟೆರೇನ್ ಆಗಿರ್ಬೋದು, ನೀವು ಹೋಗುವಂತ ಜಾಗ ಆಗಿರ್ಬೋದು, ಅದಕ್ಕೆ ತಕ್ಕನಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡಬಹುದು. ಫ್ರಂಟ್ ಅಲ್ಲಿ 41mm ನ USD ಫೋಕ್ ಸಿಗುತ್ತೆ. ಈ ಸಸ್ಪೆನ್ಷನ್ ನ 180mm ನ ಟ್ರಾವೆಲ್ ಇದೆಯಲ್ಲ, ಅದು ನಿಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. 35,000 ಜಾಸ್ತಿ ಕೊಡ್ಬೇಕಲ್ಲ ಅಂತ ನೀವೇನಾದ್ರೂ ಮಿಡಲ್ ವೇರಿಯಂಟ್ ನ ತಗೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಯಾವಾಗ್ಲಾದ್ರೂ ಬೈಕ್ ನ ಹೇಗೆ ಓಡಿಸಬೇಕು, ನಿಮ್ಮ ರೈಡಿಂಗ್ ನೇಚರ್ ಏನು ಅಂತ ನಿಮಗೆ ಗೊತ್ತಾದ್ಮೇಲೆ ನಿಮಗೆ ಏನಾದ್ರೂ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬೇಕು ಅಂದ್ರೆ ಮಿಸ್ ಮಾಡ್ಕೊಂತೀರಿ. ಅದಕ್ಕಿಂತ ಡೌಟೇ ಬೇಡ, ಟಿವಿಎಸ್ RTX 300 ಅನ್ನ ಬೈ ಮಾಡುವಾಗ ಬಿಲ್ಟ್ ಆರ್ಡರ್ ವೇರಿಯಂಟ್ ಅನ್ನ ಚೂಸ್ ಮಾಡಿ. ಈ ವಿಡಿಯೋನ RTX ತಗೋಬೇಕು ಅಂತಿರುವಂತ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಕಂಟೆಂಟ್ ಗೆ ಪೇಜ್ ಅನ್ನ ಫಾಲೋ ಮಾಡಿ.